ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಅನ್ನ ಉಳಿದಿತ್ತು, ಹಾಗಾಗಿ ಇವತ್ತು ತಿಂಡಿ ಬಂದು ರೊಟ್ಟಿ ಮಾಡ್ತಾ ಇದ್ದೀನಿ. ಚೌಳಿಕಾಯಿ ತಂದಿದ್ರು ನಮ್ಮ ಮನೆಯವರು. ಇವಾಗ ನಾವು ಚೌಳಿಕಾಯಿನೂ ಕೂಡ ಸ್ವಲ್ಪ ತಿಂತಾ ಇದ್ದೀವಿ. ನಾವು ಆ ಚೌಳಿಕಾಯಿನ ತುಂಬ ಕಮ್ಮಿ ಉಪಯೋಗಿಸ್ತಾ ಇದ್ದಿದ್ದು. ಅವೆಲ್ಲ ಏನಂದರೆ ಸಂತೆಗೆ ಹೋದರೆ ಆ ಥರದ್ದೆಲ್ಲ ಹೊಸ ಹೊಸ ತರಕಾರಿಗಳು ತರ್ತಾರೆ. ಈಗ ಸ್ವಲ್ಪ ಸಂತೆಗೆ ಕಳಿಸ್ತಾ ಇದ್ದೀನಿ, ಸ್ವಲ್ಪ ಚೀಪು ಆಗುತ್ತೆ. ಮತ್ತು ನಂಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತರಕಾರಿನ ತೊಗೊತೀನಿ. ಇಲ್ಲೇ ಅಂಗಡಿಲಿ ತಂದರೆ ಏನಾಗುತ್ತೆ ಅಂದರೆ ತುಂಬ ರೇಟ್ ಹಾಕ್ತಾರೆ. ಹಾಗಾಗಿ ನಾನು ಸಂತೆಲೇ ತೊಗೊಬನ್ನಿ ಅಂತ ಕಳಿಸ್ತೀನಿ. ಆವಾಗ ಚೌಳಿಕಾಯಿ ತಂದಿದ್ರು, ಒಂದು ಅರ್ಧ ಕೆ ಜಿ ಅಷ್ಟು ತಂದಿದ್ರು. 1/4 ಕೆ ಜಿ ಕೊಡಲ್ಲ ಅಂತ ಹೇಳಿದ್ರಂತೆ. ಹಾಗಾಗಿ ಒಂದು ಅರ್ಧ ಕೆ ಜಿಯಷ್ಟು ಚೌಳಿಕಾಯಿನ ತೊಗೊಂಡು ಬಂದಿದ್ದರು. ಅಕ್ಕಿ ಹಿಟ್ಟು ಖಾಲಿಯಾಗಿತ್ತು. ಬೇರೆ ಅಕ್ಕಿ ಹಿಟ್ಟಿತ್ತಲ್ಲ, ಅದನ್ನು ನಾನು ಡಬ್ಬಕ್ಕೆ ಹಾಕಿದೆ. ಹಾಗಾಗಿ ಫುಲ್ ಅಡುಗೆ ಮನೆ ತುಂಬ ಅಕ್ಕಿ ಹಿಟ್ಟು ಆಗಿಬಿಡ್ತು. ಮತ್ತು ಚೌಳಿಕಾಯಿದ್ದು ಇವತ್ತು ನಾನು ಎಣ್ಗಾಯಿ ಪಲ್ಯ ಮಾಡೋಣ ಅಂತ ಇದ್ದೀನಿ. ಮತ್ತು ನಮ್ಮ ಮನೆಯವ್ರು ತಿಂತಾರೋ ಇಲ್ವೋ ಅಂತ ಸ್ವಲ್ಪ ಬದನೆಕಾಯಿ ಬಜ್ಜಿನೂ ಮಾಡೋಣ ಅಂತೇಳಿ ಅದನ್ನು ಕೂಡ ಮಾಡ್ತಾಯಿದ್ದೀನಿ. ನಾನು ಅಮ್ಮ ಮಾಡ್ತಾರೆ ಈ ಥರ ಎಣ್ಗಾಯಿ ಪಲ್ಯನ. ಈ ಚೌಳಿ ಗಿಡ ಏನು ಗೊತ್ತಾ, ಯಾರ್ದ್ರ ಹತ್ರ ಬೀಜ ಇದ್ದರೆ ಇಸ್ಕೋಬೇಕು. ಒಂದು 4 ಗಿಡ ಹಾಕ್ಕೊಂಡ್ರೆ ಸಾಕು, ತುಂಬ ಕಾಯಿ ಬಿಡುತ್ತೆ. ನಮ್ಮಮ್ಮ ಅವಾಗ ಹಾಕಿದ್ರು, ಅವ್ರ ಹತ್ರನೂ ಈಗ ಬೀಜ ಇಲ್ಲ. ನಾನೇ ಸಂತೆಲೆಲ್ಲಾದರೂ ಹೋದರೆ ಬೀಜ ತಂದು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸುಮಾರು ವೀಡಿಯೋಗಳನ್ನ ನೋಡಿದೆ ಹೆಂಗೆ ಮಾಡೋದು ಅಂತ. ಚೌಳಿಕಾಯಿನ ಅವರು ಫಸ್ಟು ಹಂಚಲ್ಲಿ ಹುರ್ಕೊತಾರೆ ಎಣ್ಣೆ ಹಾಕಿಬಿಟ್ಟು, ಆನಂತರ ಪಲ್ಯನ ಮಾಡ್ತಾರೆ. ನಾನು ಕೂಡ ಅದೇ ಥರ ಎಣ್ಣೆ, ಸಾಸಿವೆ, ಕರಿಬೇವು ಎಲ್ಲ ಹಾಕಿ ಸ್ವಲ್ಪ ಕೆಂಪಾಗೋ ತನಕ ಅದನ್ನು ನಾನು ಹುರಿದೆ. ನಮ್ಮಮ್ಮ ಎಲ್ಲ ಏನು ಮಾಡ್ತಾರೆ ಅಂದರೆ ಕುಕ್ಕರಲ್ಲಿ ಉಪ್ಪು ಹಾಕಿ ಒಂದು ವಿಜಲ್ ಹೊಡಿಸಿ ಅದರದ್ದು ನೀರನ್ನ ತೆಗಿತಾರೆ. ಇದು ಚೌಳಿಕಾಯಿ ಒಂಥರ ಸೊಗುಡು ಇರುತ್ತಲ್ಲ, ಹಾಗಾಗಿ ನಾನು ವೀಡಿಯೋ ನೋಡಿದ್ದೆ ಅಲ್ಲ, ಅದೇ ಥರ ಮಾಡ್ತಾಯಿದ್ದೀನಿ. ಆನಂತರ ಸೇಮ್ ನಾನು ಹೆಂಗೆ ಎಣ್ಗಾಯಿ ಪಲ್ಯ ಎಲ್ಲ ಮಾಡ್ತೀನೋ ಅದೇ ಥರ ಮಾಡ್ತೀನಿ. ಹಾಗೆ ಚೌಳಿಕಾಯಿನೂ ಕೂಡ ಆ ಕಡೆ ಹುರಿತಾ ಇದ್ದೀನಿ. ಅದು ಇನ್ನೂ ತುಂಬ ಟೈಮ್ ಬೇಕಲ್ವ. ಅಷ್ಟರೊಳಗೆ ಸುಮಾರು ಹೊತ್ತಾಗಿತ್ತು. ನಾನು ಕೂಡ ಎದ್ದು ಈಗ ಟೀನಾದರೂ ಕುಡಿಯೋಣ ಅಂತ ಈಗ ನಾನು ಟೀನು ಕೂಡ ಮಾಡ್ಕೊತಾ ಇದ್ದೀನಿ. ಹಾಗೆ ಈಗ ಟೀನು ಕೂಡ ಮಾಡಿಕೊಂಡು ಒಂದು 5 ನಿಮಿಷ ಕುತ್ಕೊಳ್ಳೋಣ ಅಂತ ಕುತ್ಕೊಂಡು ಟೀನು ಕೂಡ ಕುಡಿತಾ ಇದ್ದೀನಿ. ನಾನು ಈಗ ಹತ್ತತ್ರ 2 ತಿಂಗಳಾಯಿತು ಅನಿಸುತ್ತೆ ಲ್ಯಾಪ್ಟಾಪ್ನೇ ಯೂಸ್ ಮಾಡ್ತಾ ಇಲ್ಲ. ಹೊಸ ಮೊಬೈಲ್ ತೊಗೊಂಡ್ಮೇಲೆ ಲ್ಯಾಪ್ಟಾಪೇ ಯೂಸ್ ಮಾಡ್ತಾ ಇಲ್ಲ. ನಮ್ಮ ಮನೆಯವರಂತೂ ನಂಗೆ ಬೈತಾ ಇದ್ದಾರೆ. ಅದು ಅಭ್ಯಾಸ ತಪ್ಪೋದ್ರೆ ಬಿಟ್ಬಿಡ್ತೀಯಾ, ಲ್ಯಾಪ್ಟಾಪ್ ಯೂಸ್ ಮಾಡು ಅಂತಿದ್ದಾರೆ. ನನಗೆ ಮೊಬೈಲಲ್ಲೇ ಸ್ಪೇಸ್ ಜಾಸ್ತಿ ಸಿಗ್ತಾ ಇದೆ ಅಲ್ಲ, ಹಾಗಾಗಿ ನಾನು ಲ್ಯಾಪ್ಟಾಪ್ನ ಯೂಸೇ ಮಾಡ್ತಾ ಇಲ್ಲ. ಒಂದೊಂದು ಹಾಗೆ ಅಲ್ವಾ, ಅಭ್ಯಾಸಗಳು ಬಿಟ್ಬಿಟ್ರೆ ಅದೊಂಥರ ಬಿಟ್ಬಿಡ್ತೀವಿ. ಮುಂಚೆ ಆದರೆ ವೀಡಿಯೋ ಆದ ತಕ್ಷಣ ಫಸ್ಟು ಲ್ಯಾಪ್ಟಾಪಿಗೆ ಹಾಕ್ಕೊಂಡು ಆನಂತರ ಮತ್ತೆ ಬೇರೆ ಮೊಬೈಲಿಗೆ ಹಾಕಿ ಎಲ್ಲ ಮಾಡ್ತಾ ಇದ್ದೆ. ಈಗ ನಾನಂದರೆ ವೀಡಿಯೋ ಶೂಟ್ ಮಾಡೋದೆಲ್ಲ ಹಳೆ ಮೊಬೈಲಲ್ಲೇ. ನಾನು ಯೂಟ್ಯೂಬ್ ನಡೆಸೋದು, ಇನ್ಸ್ಟಾಗ್ರಾಮು ಅದೆಲ್ಲ ನಾನು ಹೊಸ ಮೊಬೈಲ್ ತೊಗೊಂಡಿದ್ದೀನಲ್ಲ ಅದಕ್ಕೆ ಹಾಕ್ಕೊತೀನಿ.
ಏನೋ ಗೊತ್ತಿಲ್ಲ ಇದರಲ್ಲೇ ಮ್ಯಾನೇಜ್ ಆಗ್ತಾಯಿದೆ. ಹಾಗಾಗಿ ನಾನು ಲ್ಯಾಪ್ಟಾಪ್ನೇ ಯೂಸ್ ಮಾಡ್ತಾ ಇಲ್ಲ. ಮುಂಚೆ ಲ್ಯಾಪ್ಟಾಪ್ ಯೂಸ್ ಮಾಡ್ತಾಯಿದ್ದೆ, 2 ಮೊಬೈಲ್ ಯೂಸ್ ಮಾಡಿದ್ರೂ ಜಾಗ ಸಾಕಾಗ್ತಿರ್ಲಿಲ್ಲ. ಮತ್ತು ಇವಾಗ ನನ್ನ ವೀಡಿಯೋಗಳು ಕೂಡ ತುಂಬ ಶಾರ್ಟಾಗಿ ಹಾಕ್ತಾಯಿದ್ದೀನಿ. ಸುಮ್ಮನೆ ಅರ್ಥ ಇಲ್ದಿರೋ ವ್ಲಾಗ್ಗಳು ಮಾಡೋದು ಯಾಕೆ ಅಂತ ಹೇಳಿ ಇವತ್ತು ಕೂಡ ಹಾಗೇ 2 ದಿನದ ವ್ಲಾಗ್ನ ಸೇರಿಸಿ ನಾನು ಒಂದೇ ದಿನಕ್ಕೇ ಮಾಡ್ತಾಯಿದ್ದೀನಿ. ಹಾಗೆ ಅದು ಚೌಳಿಕಾಯಿ ಚೆನ್ನಾಗಿ ಬೆಂದಿತ್ತು. ಅದಕ್ಕೆ ನಾನು ಸ್ವಲ್ಪ ಕಾಯಿ, ಒಣಮೆಣಸು, ಹಸಿಮೆಣಸು ಒಣಮೆಣಸು ಹಾಕಿಲ್ಲ, ಕಾಯಿ, ಹಸಿಮೆಣಸು, ಆನಂತರ ಸ್ವಲ್ಪ ಸಾಂಬಾರು ಪುಡಿ, ಹಾಗೆಯೇ ಸ್ವಲ್ಪ ಗುರೆಳ್ಳು ಪುಡಿನ ಹಾಕಿಬಿಟ್ಟು ಮಿಕ್ಸಿನ ಮಾಡಿ ಅದಕ್ಕೆ ಹಾಕಿದ್ದೀನಿ. ಹಾಗೆಯೇ ಬಜ್ಜಿಗೆ ನಾನು ಚಾಪರಲ್ಲಿ ಸ್ವಲ್ಪ ಈರುಳ್ಳಿ ಮತ್ತು ಕಾಯಿ ತುರಿನೂ ಕೂಡ ಚಾಪ್ ಮಾಡಿ ಹಾಕಿದ್ದೀನಿ. ಇವತ್ತು ರೊಟ್ಟಿ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ, ನನಗೆ ಆಶ್ಚರ್ಯ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿ ಆಗಿತ್ತು. ಅಂದರೆ ತುಂಬ ಅನ್ನ ಇರಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿದ್ದೆ, ಆಮೇಲೆ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕಿದ್ದೆ. ನೋಡ್ಬೋದು ಒಳ್ಳೆ ಪೂರಿ ಥರ ಉಬ್ಬಿ ಬರ್ತಾಯಿತ್ತು ರೊಟ್ಟಿ. ಒಂದೊಂದು ದಿನ ನಾವು ಅಂದ್ಕೊಂಡಾಗಲೂ ಇಷ್ಟು ಚೆನ್ನಾಗಿ ಆಗಲ್ಲ. ಇವತ್ತು ಮಾತ್ರ ತುಂಬಾ ಚೆನ್ನಾಗಾಗಿತ್ತು. ನಮ್ಮ ಮನೆಯವ್ರಿಗೆ ಪಲ್ಯದಕ್ಕಿಂತ ಅವರಿಗೆ ಬಜ್ಜಿನೇ ಇಷ್ಟ, ಬಜ್ಜಿನೇ ಸ್ವಲ್ಪ ಜಾಸ್ತಿನೇ ತಿಂದರು. ಅದು ಚೌಳಿಕಾಯಿ ಈ ಬೇರೆ ಪಲ್ಯಗಳಿಗೆಲ್ಲ ಹೋಲಿಸಿದ್ರೆ ಅಷ್ಟು ರುಚಿಯಾಗಿ ಆಗಲ್ಲ, ಸ್ವಲ್ಪ ಒಗರು ಅಂತ ಅನಿಸುತ್ತೆ. ಒಗ್ಗರಣೆ ಪಲ್ಯ ಮಾಡಿದಾಗೂ ಅಷ್ಟೇ ನಾನು ಅದನ್ನೇನು ಮಾಡ್ತೀನಿ ಅಂದರೆ ಸಾರು ಹಾಕೊಳ್ಳೋದೇ ಇಲ್ಲ, ಬರೀ ಪಲ್ಯನ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂತೀನಿ. ನೋಡಿ ಇವತ್ತು ರೊಟ್ಟಿ ಅಂತೂ ಎಷ್ಟು ಚೆನ್ನಾಗಾಗಿದೆ. ನನಗೆ ಪದೇ ಪಾಪ ರೊಟ್ಟಿ ಮಿಷನ್ ಬಗ್ಗೆ ಎನ್ಕ್ವೈರಿ ಬರ್ತಾನೆ ಇರುತ್ತೆ. ನನಗೆ ಹೇಳೋದಕ್ಕೆ ಬೇಜಾರಾಗುತ್ತೆ. ಮತ್ತು ಕೆಲವೊಂದು ನಾನು ಈಗ ಆ ರೊಟ್ಟಿ ಮಿಷನ್ ಬಗ್ಗೆ ಹೇಳಿದಾಗ ನೀವು ತೋರಿಸಿದ್ದು 2 ವರ್ಷದ ಹಿಂದೆ ಅಂದರು. 2 ವರ್ಷ ಅಲ್ಲ, 5 ವರ್ಷ ಆಯಿತು ನಾನು ಹಳೆ ವಿಡಿಯೋನ ಮಾಡಿ. ನಾನು ಮತ್ತೂ ಹೇಳ್ತೀನಿ, ಮತನ ಇಂಡಸ್ಟ್ರೀಸ್ ಅಂತ ಇದೆ, ಅಲ್ಲಿ ಸಿಗುತ್ತೆ, ಯಾರಿಗೆ ಬೇಕಾದರೂ ತೊಗೊಳ್ಳಿ. ರೊಟ್ಟಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಜನ ತೊಗೊಂಡು ಕೂಡ ನನಗೆ ಕಮೆಂಟ್ ಹಾಕಿದ್ದಾರೆ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ. ಕೆಲವೊಂದು ಜೋಳದ ರೊಟ್ಟಿ ಎಲ್ಲ ಮಾಡೋಕ್ಕೆ ಬರೋದಿಲ್ಲ. ಹಾಗೆ ಇವತ್ತು ಮಳೆ ಕೂಡ ಸ್ವಲ್ಪ ಬರ್ತಾ ಇತ್ತು ಬೆಳಗ್ಗೆನೇ. ನಂಗೆ ಮಳೆ ಬಂದರೆ ಖುಷಿಯಾಗುತ್ತೆ, ಬಂದು ಹೊರಗಡೆ ನಿಂತ್ಕೊತೀನಿ ಮಳೆ ನೋಡ್ತಾ. ಆಮೇಲೆ ಮನೆಯವ್ರನ್ನೂ ಕರೆದೆ ಬರ್ರಿ ಅಂತ ಹೇಳಿ. ಗಾಳಿ ತುಂಬ ಅಂದರೆ ತುಂಬಾ ಬೀಸ್ತಾ ಇತ್ತು ಮತ್ತು ತುಂಬ ಕತ್ಲೆ ಥರ ಆಗಿತ್ತು. ಹಾಗೆ ನಮ್ಮ ಮನೆಯವರು ಕೂಡ ಊರಿಗೆ ಹೋದರು. ಇವಾಗ ನಾನು ಬಂದು ಅಡುಗೆ ಮನೆನ ಒರೆಸ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಬೇಕು. ಹಾಗೆ ಮಧ್ಯಾಹ್ನ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಯಾವುದೇ ರೀತಿಯಾಗಿರೋ ಪ್ರಿಪೇರ್ ಕೂಡ ನಾನು ಆಗಿಲ್ಲ. ಒಂದೊಂದು ದಿನ ಇವತ್ತು ಕೋಸಿನ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡು ಕೋಸನ್ನ ನಾನು ಚಾಪರಲ್ಲಿ ಸಣ್ಣದಾಗಿ ಹೆಚ್ಚಿದ್ದೆ. ಆಮೇಲೆ ಯಾಕೋ ಗೊತ್ತಿಲ್ಲ ನನಗೆ ಕೋಸಿನ ಪಲ್ಯ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಆಮೇಲೆ ನಾನು ಏನು ಮಾಡಿದೆ ಅಂದರೆ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು, ಹಾಗೆಯೇ ಸ್ವಲ್ಪ ಸಾಂಬಾರು ಪುಡಿ, ಹಾಗೆ ಖಾರದ ಪುಡಿನ ಹಾಕಿ ಮಧ್ಯಾಹ್ನ ಊಟಕ್ಕೆ ಅಂತ ಈ ಥರ ತಟ್ಕೊಂಡೆ ಹಂಚಿನ ಮೇಲೆ. ಕೋಸಿನ ದೋಸೆ ಅಂತ ಹೇಳ್ತಾರೆ. ಇದನ್ನೇ ನಾನು ಕಳಲೆಲ್ಲೂ ಕೂಡ ಮಾಡ್ತೀನಿ, ಅದು ಕೂಡ ಚೆನ್ನಾಗಾಗುತ್ತೆ. ಇವತ್ತು ಕೋಸು ಇತ್ತಲ್ವ, ಹಾಗಾಗಿ ಕೋಸು ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಹುಳಿ, ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಇದನ್ನು ಸಣ್ಣ ಉರಿಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ನಾನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಈಗ ಬೇಯಿಸ್ಕೊಂಡೆ, ಒಬ್ಬೊಬ್ಬರಿಗೆ 3 ಅನ್ನೋ ಥರ. ಆನಂತರ ಅದನ್ನು ನಾನು ಹಾಗೆ ಫ್ರಿಜ್ಜಲ್ಲಿಟ್ಟೆ. ನನಗೆ ಸಂಜೆ ಟೈಮ್ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತಲ್ವ, ಹಾಗೆ ತಿನ್ನೋಕ್ಕಾಗುತ್ತೆ ಅಂತ ಹಾಗೆಯೇ ಫ್ರಿಜ್ಜಲ್ಲಿ ಸ್ವಲ್ಪ ಹಪ್ಪಳದ ಹಿಟ್ಟಿತ್ತು, ಅದನ್ನು ಕೂಡ ಖಾಲಿ ಮಾಡಿಬಿಡೋಣ ಅಂತೇಳಿ ಅದನ್ನು ಕೂಡ ನಾನು ಒಯ್ತಾ ಇದ್ದೀನಿ. ನಮ್ಮ ಮನೆಯವರು ಊಟಕ್ಕೆ ಬಂದರು. ಸ್ವಲ್ಪ ನಾನು ದಾಲ್ನ ಮಾಡಿದೆ, ಅಂದರೆ ಜಸ್ಟ್ ಬೇಳೆ ಬೇಯಿಸಿ ಅದಕ್ಕೆ ಒಗ್ಗರಣೆನ ಹಾಕಿದೆ. ನಾನು ಆಮೇಲೆ ಯಾವುದೇ ರೀತಿಯಾಗಿರೋ ವೀಡಿಯೋನ ಮಾಡ್ಕೊಳ್ಳೇ ಇಲ್ಲ. ಇದು ಸೀದಾ ನೆಕ್ಸ್ಟ್ ಡೇಗೆ ಬಂದೆ. ಒಂದೊಂದು ದಿನ ಹಾಗೇ ವೀಡಿಯೋ ಮಾಡ್ಕೊತೀನಿ, ಒಂದೊಂದು ದಿನ ಮಾಡೋಕ್ಕಾಗೋದೇ ಇಲ್ಲ. ಇವತ್ತು ತಿಂಡಿ ಬಂದು ದೋಸೆ. ಇವತ್ತು ಕೂಡ ಮಳೆ ಚೆನ್ನಾಗಿಯೇ ಬರ್ತಾ ಇತ್ತು ಬೆಳಗ್ಗೆನೇ. ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬಿಡುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮಳೆಗಾಲ ಅನ್ನೋದು ಒಂಥರ ವಿಚಿತ್ರ ಆಗಿಬಿಟ್ಟಿದೆ. ಸ್ವಲ್ಪ ಚಳಿ ಇತ್ತು ಇವತ್ತು.
ಹಾಗಾಗಿ ನಮ್ಮನೆಯವರು ಜಾಕೆಟ್ ಹಾಕ್ಕೊಂಡು ಹೋಗ್ತೀನಿ ಅಂತೇಳಿ ಹುಡುಕಿ ತೆಗೆದು ನನ್ನ ಹತ್ರ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಅದೇ ದೋಸೆ ಮಾಡ್ತಾಯಿದ್ದೀನಿ. ದೋಸೆಗೆ ಸ್ವಲ್ಪ ಬದನೆಕಾಯಿ ಚಟ್ನಿ ಮಾಡೋಣ ಅಂತ ಹೇಳಿ ಬದನೆಕಾಯಿನೂ ಕೂಡ ನಾನು ಸುಡೋದಕ್ಕೆ ಹಾಕಿದ್ದೀನಿ. ಬದನೆಕಾಯಿ ಚಟ್ನಿಗೆ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಮೆಣಸನ್ನು ಕೊಯ್ಕೊಂಬಂದೆ ಒಂದು ಸ್ವಲ್ಪ. ನಮ್ಮನೆಯವ್ರು ತಂದಿರೋದು ಸಂತೆಲಿ ಮೆಣಸು ಅಷ್ಟೊಂದು ಖಾರ ಇಲ್ಲ. ಅದಕ್ಕೆ ನಮ್ಮ ಗಿಡದಲ್ಲಿರೋದನ್ನು ಒಂದು ಸ್ವಲ್ಪ ಸೇರಿಸಿ ಚಟ್ನಿ ಮಾಡೋಣ ಅಂತೇಳಿ ಸ್ವಲ್ಪ ಹಸಿಮೆಣಸನ್ನು ಕೂಡ ನಾನು ಜಾಸ್ತಿ ಕೊಯ್ಕೊಬಂದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಅದನ್ನು ಕೂಡ ನಾನು ಚೆನ್ನಾಗಿ ಹುರಿತಾ ಇದ್ದೀನಿ. ಬದನೆಕಾಯಿ ಸುಟ್ಟಿದ್ದೆಲ್ಲ ಅದು ಸ್ಟವ್ ಪೂರ್ತಿ ಗಲೀಜಾದಂಗೆ ಆಗಿಬಿಟ್ಟಿತ್ತು. ಬೆಳಗ್ಗೆ ಎದ್ದಳು ಒಂದು ಸಲ ಒರೆಸ್ಕೊಂಡಿದ್ದೆ. ಈಗ ಮತ್ತೆ ಇನ್ನೊಂದು ಸಲ ಕ್ಲೀನಾಗಿ ಒರೆಸ್ಕೊಂಡೆ. ಅದು ಗಲೀಜಾದ ತಕ್ಷಣ ಒರೆಸ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಕ್ಲೀನ್ ಇರುತ್ತೆ. ಈಗ ನಾವು ಅದ್ರ ಮೇಲೇ ಬೇರೆ ಏನಾದರೂ ಈಗ ಟೀ ಮಾಡಿದೆ ಅಂತ ಇಟ್ಕೊಳ್ಳಿ, ಅದು ಪೂರ್ತಿ ಗಲೀಜು ಅದರಲ್ಲಿ ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ತಿಕ್ಕಿ ಒರೆಸ್ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಗಲೀಜಾದ ತಕ್ಷಣ ಒರೆಸ್ಕೊಂಡ್ಬಿಟ್ರೆ ನಮಗೆ ಮಾಡೋದಕ್ಕೆ ಕೂಡ ಈಸಿ ಆಗುತ್ತೆ. ಮಳೆ ಬರ್ತಾ ಇತ್ತಲ್ವ, ಹಾಗಾಗಿ ನಾನು ಕೂಡ ಹೊರಗಡೆ ಬಂದು ನಿಂತ್ಕೊಂಡು ಮಳೆ ನೋಡ್ತಾ ನಾನು ಟೀನ ಕುಡಿತಾ ಇದ್ದೀನಿ. ನಿನ್ನೆಯಿಂದನೂ ಗೊತ್ತಿಲ್ಲ, ನನಗೆ ಯಾಕೋ ಒಂಥರ ಕೆಲಸ ಮಾಡೋಕ್ಕೆ ಮೂಡೇ ಇಲ್ದಂಗೆ ಆಗಿಬಿಟ್ಟಿದೆ. ಕೆಲಸ ಮಾಡೋಕ್ಕೆ ಬೇಡ ಆ ಥರ ಅನ್ನಿಸ್ತಾಯಿತ್ತು. ಹಾಗಾಗಿ ವ್ಲಾಗ್ನೂ ಕೂಡ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಮಾಡಿಕೊಂಡು 2 ದಿನದ ವ್ಲಾಗ್ನ ಸೇರಿಸಿ ಹಾಕೋಣ ಅಂತ ಈ ಥರ ಮಾಡಿದೆ. ಹಾಗೆಯೇ ಮನಿ ಪ್ಲ್ಯಾಂಟ್ ಕೂಡ ಒಳಗಡೆ ತುಂಬ ಚೆನ್ನಾಗಾಗಿತ್ತು. ತುಂಬ ಜನ ಕೇಳ್ತೀರಾ ಮನಿ ಪ್ಲ್ಯಾಂಟನ್ನು ನೀವು ಹೇಗೆ ಬೆಳೆಸ್ತೀರಾ ಅಂತ. ಏನೂ ಇಲ್ಲ, ನಾನು ಊರಿಂದ ಬರಬೇಕಿದ್ರೆ ಗೊಬ್ಬರ ತೊಗೊಬಂದಿರ್ತೀನಿ, ಅದನ್ನೇ ನಾನು ಅದಕ್ಕೆ ಹಾಕ್ತೀನಿ. ಆಮೇಲೆ ಅಕ್ಕಿ ತೊಳೆದಿರೋ ನೀರು, ಆನಂತರ ಬೇಳೆ ತೊಳಿತೀನಿ ಗೊತ್ತಾ, ಆ ನೀರನ್ನು ಹಾಕ್ತೀನಿ. ತುಂಬ ನೀರನ್ನು ಹಾಕಬಾರ್ದು. ಮತ್ತು ಆವಾಗವಾಗ ಅದನ್ನು ಸ್ವಲ್ಪ ಬಿಸಿಲಿಗೂ ಕೂಡ ಇಟ್ಟು ಒಳಗೆ ತರಬೇಕಾಗುತ್ತೆ. ಯಾವುದೇ ಗಿಡ ಆದರೂ ಅಷ್ಟೇ, ಬಿಸಿಲು ಬೇಕೇ ಬೇಕು. ಸುಳ್ಳೆ ಅದು ಇಂಡೋರ್ ಪ್ಲ್ಯಾಂಟು, ಅದಕ್ಕೆ ಬಿಸಿಲು ಬೇಡ ಅಂತೆಲ್ಲ ಹೇಳ್ತಾರೆ, ಸುಳ್ಳು ಅದು. ಯಾಕಂದರೆ ನನಗೆ ಅದೊಂದು ಎಷ್ಟೊಂದು ಗಿಡಗಳನ್ನ ತಂದು ನೋಡಿದ್ದೀನಿ ನಾನು. ಎಲ್ಲ ಗಿಡಗಳು ಹಾಳಾಗ್ತವೆ ಒಳಗಡೆ ತುಂಬ ಹೊತ್ತು ಇಟ್ಟರೆ, ಅಂದರೆ ತುಂಬ ದಿನ ಇಟ್ಟರೆ. ಈ ಮನಿ ಪ್ಲ್ಯಾಂಟ್ ಕೂಡ ಅಷ್ಟೇ, ನೀರಿಗೆ ಹಾಕಿಟ್ರೆ ಪರವಾಗಿಲ್ಲ, ಒಂದು ಸ್ವಲ್ಪ ಇರುತ್ತೆ. ಆದರೆ ಮಣ್ಣಿಗೆ ಹಾಕಿರೋದನ್ನ ಒಳಗಡೆ ತುಂಬ ದಿನ ಇಟ್ಟರೆ ಇರೋದಿಲ್ಲ ಅದು. ಆವಾಗವಾಗ ಒಂಥರ ಅದು ಅಷ್ಟು ಫ್ರೆಶ್ ಅಂತ ಅನಿಸೋದಿಲ್ಲ. 15 ದಿನಕ್ಕೊಂದು ಸಲ ತುಂಬ ಬಿಸಿಲಿಗೆ ಇಡಬಾರ್ದು. ಒಳಗಡೆ ಇಟ್ಟಿರೋ ಗಿಡಗಳನ್ನ ತುಂಬ ಬಿಸಿಲಿಗಿಟ್ರೆ ಆ ಗಿಡಗಳು ಕೂಡ ಹಾಳಾಗುತ್ತೆ. ನನ್ನ ಹತ್ರ ಒಂದು ಜಿಜಿ ಪ್ಲ್ಯಾಂಟ್ ಇತ್ತು, ಅದನ್ನು ತಗೊಂಡೋಗಿ ನಾನು ಬಿಸಿಲಿಗಿಟ್ಟು ಇಡೀ ಗಿಡನೇ ಸುಟ್ಟು ಹೋಗಿದೆ. ಆ ಥರ ಆಗಿಬಿಡುತ್ತೆ. ಹಾಗಾಗಿ ತುಂಬ ಬಿಸಿಲು ಬರೋ ಕಡೆ ಇಡಬಾರ್ದು. ಸ್ವಲ್ಪ ಕಮ್ಮಿ ಬಿಸಿಲು ಬರೋ ಕಡೆ ಇಟ್ಟರೆ ಚೆನ್ನಾಗಾಗುತ್ತೆ. ಹಾಗೆ ಬದನೆಕಾಯಿ ಎಲ್ಲ ಬಿಡಿಸಿ ಆಯಿತು, ಚಟ್ನಿನೂ ಮಾಡಬೇಕು. ಅಷ್ಟರೊಳಗೆ ಹೂ ಕೊಯ್ಕೊಂಬರೋಣ ಅಂತ ದೇವರಿಗೆ ಹೂವು ಕೂಡ ಕೊಯ್ತಾ ಇದ್ದೀನಿ.
ಎಣ್ಣೆ ನಾನು ಸುಮ್ಮನೆ ಬೇಳೆ ಬೇಯಿಸಿ ಹಾಗೆ ದಾಲಲ್ಲ ಒಂಚೂರು ಹಾಗೆ ಒಗ್ಗರಣೆ ಹಾಕಿದ್ದೆ, ಅದು ಕೂಡ ಒಂಥರ ಚೆನ್ನಾಗಿರುತ್ತೆ. ಇವತ್ತು ನಮ್ಮ ಮನೆಯವರು ದಾಲ್ ಮಾಡು ಅಂತ ಹೇಳಿದ್ರು, ಅದಕ್ಕೇ ಸ್ವಲ್ಪ ದಾಲ್ನ ಮಾಡೋಣ ಅಂತ ಹೇಳಿ ತೊಗರಿಬೇಳೆ ಹಾಗೆ ಮೊಸರು ದಾಲ್ನ ಹಾಕ್ತಾಯಿದ್ದೀನಿ. ನಮ್ಮನೆಯವ್ರು ಹೇಗೆ ಮಾಡ್ತಾರೋ ಅದೇ ಥರ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು, ನಮ್ಮನೆಯವರು ಇಷ್ಟಪಟ್ಟರು. ಮುಂಚೆ ಎಷ್ಟೊಂದು ಅಡುಗೆ ಮಾಡೋರು, ನಾನು ಯಾವಾಗಲೂ ದಾಲ್ ಮಾಡಬೇಕಿದ್ರೆ ಬೇಳೆ ಒಂದು ಬೇಯಿಸಿಡ್ತಾ ಇದ್ದೆ, ಬಾಕಿದೆಲ್ಲ ಅವ್ರು ಮಾಡ್ತಾಯಿದ್ರು. ಇವಾಗ ಎಷ್ಟು ಹೇಳಿದ್ರು ಇಲ್ಲ ನನಗಿಂತ ಚೆನ್ನಾಗಿ ನೀನೇ ಮಾಡ್ತೀಯ, ನೀನೇ ಮಾಡು ಅಂತ ಹೇಳ್ತಾರೆ. ಪ್ರತಿ ಸಲ ಟೊಮೆಟೊ ಹಣ್ಣು ಹೆಚ್ಚಿದಾಗ್ಲೂ ಬೀಜಕ್ಕೆ ಅಂತ ತೆಗಿತೀನಿ. ಈಗ ಯಾಕೋ ಗೊತ್ತಿಲ್ಲ, ಟೊಮೆಟೊ ಬೀಜಗಳು ಅಷ್ಟೊಂದು ಚೆನ್ನಾಗಿ ಹೇಳ್ತಾನೇ ಇಲ್ಲ. ಒಂದು ಪಾಟಲ್ಲಿ ಮಾತ್ರ ತುಂಬ ಚೆನ್ನಾಗಿ ಎದ್ದಿದೆ, ಅದನ್ನು ಕೂಡ ನೆಡಬೇಕು. ಅದೇ ಒಂಚೂರು ದೊಡ್ಡ ಆಗಲಿ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ. ನಮ್ಮನೆಯವ್ರು ಹೇಗೆ ಮಾಡ್ತಾರೋ ಹಾಗೆ ಮಾಡಬೇಕಲ್ವ, ಅದಕ್ಕೆ ನಾನೇನು ಮಾಡ್ತೀನಿ, ನಾನು ಮಾಡೋದಿದ್ರೆ ಬೆಳ್ಳುಳ್ಳಿನ ಹಾಗೆ ನಾನು ಕುಟ್ಟಿ ಹಾಕ್ಬಿಡ್ತೀನಿ. ನಮ್ಮನೆಯವ್ರು ಹಾಗಲ್ಲ, ಅದ್ರ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಆ ಥರ ಮಾಡ್ತಾರೆ. ಅದಕ್ಕೆ ಚೆನ್ನಾಗಿ ಮಾಡೋ ಅಂದಿದ್ರಲ್ಲ ಅಡುಗೆನ, ಅದಕ್ಕೆ ನಾನು ಕೂಡ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಆನ್ಲೈನಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ತೆಗಿಯೋದು ನಾನು ನೋಡಿದ್ದೆ, ಅದು ಚೆನ್ನಾಗಿ ಬರುತ್ತೋ ಏನೋ ಅಂತ ನನಗೂ ಗೊತ್ತಿಲ್ಲ. ಯಾರಾದರೂ ಯೂಸ್ ಮಾಡಿದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ನಮ್ಮನೆಯವ್ರು ಊರಿಗೆ ಹೋಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅವರು ಊರಿಗೆ ಹೋಗಿಲ್ಲ ಅಂತೆ, ಪೇಟೆಯಲ್ಲಿ ಏನೋ ಕೆಲಸ ಇತ್ತಂತೆ, ಹೋಗಿ ಹಾಗೆ ವಾಪಸ್ ಮನೆಗೆ ಬಂದರು. ನಾನು ಆಶ್ಚರ್ಯ ಆಯ್ತು, ಇವ್ರು ಹೋದರೆ ಯಾಕೆ ವಾಪಸ್ ಬಂದರು ಅಂತ. ಅವ್ರು ಹೇಳ್ದೆ ಹೋಗಲ್ಲ, ನನಗೆ ಹೇಳಿದೆ ಹಂಗೆ ಹೋಗಿದ್ರು. ನಾನು ಬೇಡ ಎಲ್ಲ ಮರ್ತು ಹೋಗಿದೆ ಅಂತ ಅಂದ್ಕೊಂಡೆ. ಆಮೇಲೆ ಅವರು ಊರಿಗೆ ಹೋಗಿರಲಿಲ್ಲ ಅಂತೆ, ಬರ್ತಾಯಿತ್ತಲ್ಲ ಕಾಫಿ ಮಾಡಿ ಕೊಟ್ಟರು. ನಾನು ಮತ್ತು ಅವರು ಕಾಫಿ ಕುಡಿದೆ. ಆನಂತರ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ. ಇವತ್ತು ಸ್ವಲ್ಪ ಬೆಂಡೆ ಗಿಡ ಎದ್ದಿರಲಿಲ್ಲ, ನಾನು ಅವತ್ತು ಊರಿಂದ ಬೆಂಡೆ ಬೀಜ ತಂದು ಹಾಕಿದ್ದೆ ಅಲ್ಲ, ಅದರಲ್ಲಿ ಇವತ್ತು ಸ್ವಲ್ಪ ಬೆಂಡೆ ಗಿಡನ ನಾನು ಕವರಿಗೆ ಮಣ್ಣು ಹಾಕೋಣ ಅಂತ ಹೇಳಿ ಕೆಲಸನೂ ಬೇಗ ಆಯಿತು, ಮಳೆ ಕೂಡ ಕಮ್ಮಿ ಆಗಿತ್ತು. ಹಾಗಾಗಿ ಮಣ್ಣು ತೊಗೊಬಂದು ಕವರಿಗೆಲ್ಲ ನಾನು ತುಂಬ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಶುಂಠಿನೂ ಕೂಡ ಹಾಕ್ಕೊಬೇಕು. ನಮ್ಮನೆಯವ್ರಿಗೆ ಅಂದೆ, ನಾನು ತೋಟದಲ್ಲಿ ಶುಂಠಿನ ಸ್ವಲ್ಪ ಹಾಕ್ರಿ, ಒಂದು ಪಟ್ಟೆ ಮಾಡಿಸಿ ಅಂದೆ. ಅವರೇನು ಒಯ್ಲೇ ಇಲ್ಲ. ಆಮೇಲೆ ನಾನೇ ಹಾಕೋಣ ಅಂತೇಳಿ ಅದನ್ನು ಕೂಡ ಇವತ್ತೇ ಹಾಕಿದೆ. ನಾನು 11 ಗಂಟೆ ಒಳಗೆಲ್ಲ ನನ್ನ ಕೆಲಸ ಆಗಿಬಿಟ್ಟಿತ್ತು. ಯಾಕಂದರೆ ಬೆಳಗ್ಗೆನೇ ನಾನು ಇದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆಲ್ಲ. ಹಾಗೆ ಬೇಳೆನೂ ಕೂಡ ನಾನು ಬೇಯಿಸಿ ಇಟ್ಟು ಈಗ ಹೊರಗಡೆ ಬಂದೆ. ಇವತ್ತು ಬಾತ್ರೂಮ್ ಟಾಯ್ಲೆಟ್ ಏನೂ ತೊಳೆಯೋದು ಬೇಡ, ನಾಳೆ ತೊಳ್ಕೊಳ್ಳೋಣ ಅಂತ ಹೇಳಿ. ಅದಿದ್ದರೆ ನನ್ನ ಸ್ವಲ್ಪ ಕೆಲಸ ಹಿಂದಾಗಿಬಿಡುತ್ತೆ, ಬೇರೆ ಯಾವುದೂ ಕೆಲಸಗಳು ಮಾಡೋಕ್ಕಾಗೋದೇ ಇಲ್ಲ. ಹಾಗೆ ನನ್ನ ಪಲಾವ್ ಎಲೆ ಗಿಡ ಕೂಡ ತುಂಬ ಚೆನ್ನಾಗಾಗಿದೆ. ಅಮ್ಮನೂ ಬೇಕು ಅಂತ ಹೇಳಿದ್ದಾರೆ, ಅವರಿಗೂ ಕೂಡ ಈ ಸಲ ಒಯ್ದು ಕೊಡಬೇಕು. ಹಾಗೆಯೇ ಮಳೆಗಾಲ ಶುರುವಾದ ತಕ್ಷಣ ತಾವರೆ ಹೂವು ಅರಳುತ್ತೆ ನೋಡಿ, ಏನು ಚೆನ್ನಾಗಿ ತಾವರೆ ಹೂವು ಅರಳಿದೆ. ಹಾಗೆ ಈಗ ಸ್ವಲ್ಪ ಬಟ್ಟೆಗಳಂದರೆ ಇದ್ರದ್ದು ಅಷ್ಟೇ, ನೆಲ ಒರೆಸಿರೋ ಬಟ್ಟೆಗಳಿತ್ತು. ಹಾಗೆ ಒಂದು ಸ್ವಲ್ಪ ಪಾತ್ರೆಗಳು ಕೂಡ ಇತ್ತು. ಪಾತ್ರೆ ಒಂದು ತೊಳೆದಿರಲಿಲ್ಲ, ಅದೊಂದು ತೊಳೆದ್ಬಿಟ್ಟು ಅದೊಂದಷ್ಟು ಬಟ್ಟೆ ಒಗೆದು ಹೋಗೋಣ ಅಂತೇಳಿ ಈಗ ಅದನ್ನು ಕೂಡ ಕೆಲಸ ಮಾಡ್ಕೊತಾ ಇದ್ದೀನಿ. ಮತ್ತು ನನಗೆ ಈ ಥರ ಕೆಲಸ ಎಲ್ಲ ಮಾಡಿದಾಗ ಮೈಯೆಲ್ಲ ಬೇವರುತ್ತಲ್ಲ, ಸೀದಾ ಸ್ನಾನಕ್ಕೆ ಹೋಗಬೇಕು. ಅದಕ್ಕೆ ನಾನೇನು ಮಾಡಿದ್ದೀನಿ, ಬಾತ್ರೂಮಲ್ಲೇ ಬಟ್ಟೆ ಎಲ್ಲ ತಂದು ಇಟ್ಕೊಂಡಿದ್ದೆ, ಇಲ್ಲಿಂದ ಸೀದಾ ಸ್ನಾನಕ್ಕೆ ಹೋಗೋಕ್ಕಾಗುತ್ತೆ ಅಂತೇಳಿ. ಪಾತ್ರೆಗಳು ತುಂಬ ಏನಿರಲಿಲ್ಲ, ಒಂದು ಸ್ವಲ್ಪ ಮಾತ್ರ ಇತ್ತು. ನಾನು ಸ್ನಾನ ಕೂಡ ಮುಗಿಸ್ಕೊಂಡು ಬಂದೆ. ನಮ್ಮಮ್ಮ ಯಾವಾಗಲೂ ಕೇಳೋದು, ಡೇರೆ ಗಿಡ ಹೆಂಗಿದ್ದಾವೆ ಅಂತ. ನಾನೇನಾದರೂ ನನ್ನ ಡೇರೆ ಗಿಡನ ಅಮ್ಮಂಗೆ ತೋರಿಸಿದ್ರೆ ಅವ್ರಿಗೆ ಹಾರ್ಟ್ ಅಟ್ಯಾಕೇ ಆಗಿಬಿಡುತ್ತೆ ಅನಿಸುತ್ತೆ. ಈ ವರ್ಷ ಚೂರೂ ಚೆನ್ನಾಗಿಲ್ಲ. ಎಷ್ಟಿದಾವೋ ಅಷ್ಟನ್ನು ಮಾತ್ರ ನಾನು ಹಾಗೆ ಎತ್ತಿಸಿ ಇಟ್ಟಿದ್ದೀನಿ ಅಷ್ಟೇ, ಅದು ಕೋಲ್ ಕೊಡೋದು ಏನೂ ಮಾಡಿಲ್ಲ. ನೋಡೋಣ, ನೆಕ್ಸ್ಟ್ ಇಯರ್ ಮಾಡೋಣ ಅಂತ ಇದ್ದೀನಿ. ಈ ಸಲ ಯಾಕೋ ಗೊತ್ತಿಲ್ಲ, ನನಗೆ ಆ ಉತ್ಸಾಹನೇ ಇಲ್ಲ, ಕೆಲಸ ಮಾಡೋ ಉತ್ಸಾಹನೇ ಇಲ್ದಂಗೆ ಆಗಿಬಿಟ್ಟಿದೆ. ನಮ್ಮಮ್ಮನೂ ಬೈತಾಯಿದ್ರು, ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸಲ ಒಂದೊಂದು ಥರ ಇರುತ್ತೆ ಅಲ್ವಾ, ಹೇಗೆ ಬರುತ್ತೆ ಹಾಗೆ ಹೋಗಬೇಕು. ನಾನು ಫಸ್ಟು ಒಗ್ಗರಣೆನ ಚೆನ್ನಾಗಿ ಮಾಡಿಕೊಂಡೆ. ದಾಲ್ಗೆ ಇವತ್ತು ಸ್ವಲ್ಪ ಖಾರದ ಪುಡಿ ಜಾಸ್ತಿ ಆಗಿಬಿಡ್ತು, ಒಂದು ಚಿಟಿಕೆ ಹಾಕಬೇಕಾಗಿತ್ತು, ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟೆ. ತುಂಬ ಸಲ ರೆಸಿಪಿ ಶೇರ್ ಮಾಡಿದ್ದೀನಿ, ಹಾಗಾಗಿ ಇವತ್ತು ಯಾವುದೋ ರೆಸಿಪಿನ ನಾನು ಶೂಟ್ ಮಾಡಲಿಲ್ಲ. ಮತ್ತು ನಂಗೆ ಸಾಕಾದಂಗೆ ಆಗಿತ್ತು. ಹಾಗೆ ನಮ್ಮ ಮನೆಯವರು ಬರಬೇಕಿದ್ರೆ ನಮ್ಮ ತೋಟದಲ್ಲೇ ಪೇರ್ಲೆ ಕಾಯಿ ಬಿಟ್ಟಿತ್ತಂತೆ, ಅದನ್ನು ಕೂಡ ತೊಗೊಂಡು ಬಂದಿದ್ದರು. ಹಾಗೆ ನಿನ್ನೆ ಮಾಡಿದ್ದು ಸ್ವಲ್ಪ ಖಾರ ಇತ್ತಲ್ವ, ಅದಕ್ಕೆ ನಾನು ಸ್ವಲ್ಪ ಕಳಲೆನ ಮಿಕ್ಸ್ ಮಾಡಿದೆ. ಸಂಜೆ ನಾನು ಮಾಡ್ಕೊಂಡ್ಲೇ ಇಲ್ಲ, ಕಳಲೆ ಮಿಕ್ಸ್ ಮಾಡಿ ಅದಕ್ಕೆ ಉಪ್ಪು ಹುಳಿ ಖಾರ ಅದೆಲ್ಲ ಎಕ್ಸ್ಟ್ರಾ ಹಾಕ್ಕೊಂಡೆ. ಈಗ ಊಟ ಮಾಡ್ತಾ ಇದ್ದೀವಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.